ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 22ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 135 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. 23,150ರ ಮೇಲೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 614 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 195 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಗಿದೆ. 1 ಗಂಟೆ ಸುಮಾರಿಗೆ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಹೈಯರ್ ಲೆವೆಲ್ನಿಂದ ನಿಫ್ಟಿ ಸಾಕಷ್ಟು ವೀಕ್ ಆಗಿತ್ತು. 23,000 ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ನಿಂದ ಒಂದು ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಕೂಡ 23,000 ಅರೌಂಡಲ್ಲಿ ನಿಫ್ಟಿ ಸಪೋರ್ಟ್ ಅನ್ನು ತಗೊಂಡಿತ್ತು. ಅದೇ ಒಂದು ಲೆವೆಲ್ನಲ್ಲಿ ಸಪೋರ್ಟ್ ಅನ್ನು ತಗೊಂಡು ಮತ್ತೊಂದು ಬೌನ್ಸ್ ಬ್ಯಾಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಬೌನ್ಸ್ ಬ್ಯಾಕ್ಗೆ ಮೇಜರ್ ರೀಸನ್ HDFC ಬ್ಯಾಂಕ್ ಆಗಿರುತ್ತೆ. HDFC ಬ್ಯಾಂಕ್ ನಿಫ್ಟಿಯಲ್ಲಿ ಹೈಯೆಸ್ಟ್ ವೇಟೇಜ್ ಹೊಂದಿರುವಂತಹ ಸ್ಟಾಕ್ ಆಗಿದ್ದು, ಈ ಒಂದು ಕಂಪನಿ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ಓವರ್ ಆಲ್ ನಿಫ್ಟಿ ಸೆನ್ಸೆಕ್ಸ್ ನಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸುತ್ತೆ. HDFC ಬ್ಯಾಂಕ್ ನ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ಬರೋದಕ್ಕೆ ಮೇಜರ್ ರೀಸನ್ ಕಂಪನಿಯ Q3 ರಿಸಲ್ಟ್ ಆಗಿರುತ್ತೆ. ಸೊ ಬ್ರೋಕರೇಜ್ ಗಳ ಎಸ್ಟಿಮೇಷನ್ಸ್ ಗಿಂತ ಸ್ಟ್ರಾಂಗ್ ರಿಸಲ್ಟ್ ಅನ್ನ HDFC ಬ್ಯಾಂಕ್ ಡಿಕ್ಲೇರ್ ಮಾಡಿದರೆ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 2.2% ನಷ್ಟು ಇನ್ಕ್ರೀಸ್ ಆಗಿದೆ. 16,736 ಕೋಟಿ ಪ್ರಾಫಿಟ್ಸ್ ಅನ್ನ HDFC ಬ್ಯಾಂಕ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದರೆ ಬ್ರೋಕರೇಜ್ ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 16,650 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಬರ್ಬೋದು ಅಂತ. ಒಂದು ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವರ ಲೋನ್ ಗ್ರೋತ್ ಸಾಕಷ್ಟು ಫಾಲ್ ಆಗಿತ್ತು. ಆ ಒಂದು ರೀಸನ್ ನಿಂದ ಪ್ರಾಫಿಟ್ಸ್ ಕೂಡ ಫಾಲ್ ಆಗ್ಬೋದು ಅನ್ನೋದು ಒಂದು ಎಸ್ಟಿಮೇಷನ್ ಇತ್ತು. ಬಟ್ ಬ್ಯಾಡ್ ಲೋನ್ಸ್ ನೆಟ್ NPA ಏನಿದೆ ಅದು ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 0.46% ನ ನೆಟ್ NPA ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಡಿಸೆಂಬರ್ 2023ರಲ್ಲಿ 0.31% ನ ನೆಟ್ NPA ಇತ್ತು. ಇದೊಂದು ಸ್ವಲ್ಪ ಕನ್ಸರ್ನಿಂಗ್ ವಿಷಯ ಆಗಿರುತ್ತೆ. ಬಟ್ ಪ್ರೊವಿಷನ್ಸ್ ಅನ್ನ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಮುಂದಿನ ಕ್ವಾರ್ಟರ್ನಲ್ಲಿ ಬ್ಯಾಡ್ ಲೋನ್ಸ್ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಸೊ ಪ್ರೊವಿಷನ್ಸ್ ಕಡಿಮೆ ಆಗಿರೋದು ಖಂಡಿತವಾಗ್ಲೂ HDFC ಬ್ಯಾಂಕ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಲಾಸ್ಟ್ ಇಯರ್ನಲ್ಲಿ 4,217 ಕೋಟಿಯ ಪ್ರೊವಿಷನ್ಸ್ ಅನ್ನು ಮಾಡಿದ್ರು. ಅದು 3,154 ಕೋಟಿಗೆ ಫಾಲ್ ಆಗಿದೆ. ಹಾಗೆ ಡೆಪಾಸಿಟ್ 25.6 ಲಕ್ಷ ಕೋಟಿಯಷ್ಟು ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ 15% ನಷ್ಟು ಡೆಪಾಸಿಟ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಬಟ್ ಲೋನ್ ಗ್ರೋತ್ ನಮಗೆ ಕೇವಲ 3% ಮಾತ್ರ ನೋಡೋದಕ್ಕೆ ಸಿಗ್ತದೆ. ಇದೇ ಒಂದು ಕನ್ಸರ್ನ್ ಬ್ರೋಕರೇಜ್ಗಳಲ್ಲಿ ಇದ್ದಿದ್ದು. ಲೋನ್ ಗ್ರೋತ್ ಸ್ಟ್ರಾಂಗ್ ಇಲ್ಲದೆ ಇರೋ ಒಂದು ರೀಸನ್ ಇಂದ ಪ್ರಾಫಿಟ್ ಫಾಲ್ ಆಗ್ಬೋದು ಅಂತ ಬ್ರೋಕರೇಜ್ಗಳು ಎಸ್ಟಿಮೇಟ್ ಮಾಡಿದ್ರು. HDFC ಬ್ಯಾಂಕ್ನ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೋಟಲ್ ಇನ್ಕಮ್ 87,460 ಕೋಟಿ ನೋಡೋದಕ್ಕೆ ಸಿಗ್ತದೆ. ಲಾಸ್ಟ್ ಕ್ವಾರ್ಟರ್ ಹಾಗೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಟೋಟಲ್ ಇನ್ಕಮ್ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಕಂಪನಿಯ ಎಕ್ಸ್ಪೆನ್ಸಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಓವರ್ ಆಲ್ ಆಪರೇಟಿಂಗ್ ಪ್ರಾಫಿಟ್ 25,000 ಕೋಟಿ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಆಪರೇಟಿಂಗ್ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. 16,735 ಕೋಟಿ ಪ್ರಾಫಿಟ್ಸ್ ಅನ್ನ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಲಾಸ್ಟ್ ಕ್ವಾರ್ಟರ್ನಲ್ಲಿ 16,820 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಪ್ರಾಫಿಟ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನು ಮಾಡಿದಾಗ 2% ನಷ್ಟು ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಡಿಸೆಂಬರ್ 2023ರಲ್ಲಿ 16,372 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ HDFC ಬ್ಯಾಂಕ್ ತಮ್ಮ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದಾಗ ಸ್ಟಾಕ್ ಪ್ರೈಸ್ ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. 1,880ರ ಅರೌಂಡ್ ಅಲ್ಲಿ HDFC ಬ್ಯಾಂಕ್ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ ನಿಂದ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಈಗ HDFC ಬ್ಯಾಂಕ್ನ ರಿಸಲ್ಟ್ ಏನಿದೆ ಮಾರ್ಕೆಟ್ ಅವರ್ಸ್ ನಲ್ಲೇ ಬಂದಿದೆ. ರಿಸಲ್ಟ್ ಬಂದ ಮೇಲೆ ಸ್ಟಾಕ್ ಪ್ರೈಸ್ ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ನಾಳೆ ಬ್ರೋಕರೇಜ್ಗಳ ಕಡೆಯಿಂದ ಟಾರ್ಗೆಟ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಮನಿ ಕಂಟ್ರೋಲ್ ಒಂದು ಸರ್ವೆಯನ್ನ ಮಾಡಿದ್ರು. 2025ರ ಡಿಸೆಂಬರ್ನ ವೇಳೆಗೆ ನಿಫ್ಟಿ ಯಾವ ಒಂದು ಲೆವೆಲ್ ನಲ್ಲಿ ಟ್ರೇಡ್ ಆಗ್ಬೋದು ಅಂತ ಎಕ್ಸ್ಪರ್ಟ್ ಗಳಿಗೆ ಒಂದು ಪೋಲ್ ಅನ್ನ ಮಾಡಿದ್ರು. ಈ ಒಂದು ಪೋಲ್ ನಲ್ಲಿ ಡಿಫರೆಂಟ್ ಆನ್ಸರ್ಸ್ ನೋಡೋದಕ್ಕೆ ಸಿಕ್ಕಿದೆ. 46% ಎಕ್ಸ್ಪರ್ಟ್ಗಳು 25,000ರಿಂದ 27,000 ಅರೌಂಡ್ ಅಲ್ಲಿ ನಿಫ್ಟಿ ಟ್ರೇಡ್ ಆಗ್ಬೋದು ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಈ ಒಂದು ಲೆವೆಲ್ ನಿಂದ 10ರಿಂದ 12% ಜಂಪ್ ನಿಫ್ಟಿಯಲ್ಲಿ ಬರ್ಬೋದು ಅನ್ನೋದು ಎಕ್ಸ್ಪರ್ಟ್ಗಳ ವ್ಯೂ ಆಗಿರುತ್ತೆ. ಹಾಗೆ 26% ನಷ್ಟು ಎಕ್ಸ್ಪರ್ಟ್ 23,000ರಿಂದ 25,000 ಲೆವೆಲ್ ನಲ್ಲಿ ನಿಫ್ಟಿ ಟ್ರೇಡ್ ಆಗ್ಬೋದು ಅಂತ ಕೂಡ ಪ್ರೆಡಿಕ್ಟ್ ಮಾಡಿದ್ದಾರೆ. 12% ಜನ 23,000 ಕೆಳಗಡೆ ನಿಫ್ಟಿ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ರೆ 27,000 ಮೇಲೆ ನಿಫ್ಟಿ ಇರ್ಬೋದು ಅಂತ 16% ಜನ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸೊ 27,000 ಮೇಲೆ ನಿಫ್ಟಿ ಇರುವಂಥ ಚಾನ್ಸಸ್ ತುಂಬಾನೇ ಕಡಿಮೆ ಕಾಣಿಸ್ತಿದೆ. ಬಟ್ 25,000 ಲೆವೆಲ್ಸ್ ಅನ್ನ ಖಂಡಿತವಾಗ್ಲೂ ನಿಫ್ಟಿ ಟಚ್ ಮಾಡಬಹುದು. ಹಾಗೆ ಈಗೇನು ಮಾರ್ಕೆಟ್ನಲ್ಲಿ 3-4 ತಿಂಗಳಿಂದ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಆದ್ರಿಂದ ಸಾಕಷ್ಟು ಜನ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಪ್ ಮಾಡೋಣ, ಮಾರ್ಕೆಟ್ನಿಂದ ಎಕ್ಸಿಟ್ ಆಗ್ಬಿಡೋಣ ಅನ್ನುವಂಥ ಒಂದು ಡಿಸಿಷನ್ಸ್ ಗಳನ್ನ ತಗೋತಿದ್ದೀರಾ. ಆ ರೀತಿಯಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಸೊ ಮಾರ್ಕೆಟ್ನ ವೀಕ್ನೆಸ್ ಪರ್ಮನೆಂಟ್ ಆಗಿ ಇರೋದಿಲ್ಲ. ಮತ್ತೆ ಮಾರ್ಕೆಟ್ ಒಂದು ಬೌನ್ಸ್ ಬ್ಯಾಕ್ ಅನ್ನ ಕೊಟ್ಟೇ ಕೊಡುತ್ತೆ. ನಿಮ್ಮ ಪೋರ್ಟ್ಫೋಲಿಯೋ ಮತ್ತೆ ಗ್ರೀನ್ ಆಗುತ್ತೆ. ಒಳ್ಳೆ ಒಂದು ರಿಟರ್ನ್ಸ್ ಮಾರ್ಕೆಟ್ನಿಂದ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಸ್ವಲ್ಪ ಪೇಷನ್ಸ್ ಇರಬೇಕಾಗುತ್ತೆ. ಸೊ ಕಂಟಿನ್ಯೂಸ್ 4-5 ವರ್ಷ ಮಾರ್ಕೆಟ್ ಒಂದು ಸ್ಟ್ರಾಂಗ್ ರಿಟರ್ನ್ಸ್ ಅನ್ನ ಕೊಟ್ಟಿರುವಾಗ ಸೊ ಈ ರೀತಿಯ ಒಂದು ಸೈಡ್ ವೈಸ್ ಮೊಮೆಂಟಮ್ ಅಥವಾ ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು IT ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ವಿಪ್ರೋ, ಇನ್ಫೋಸಿಸ್, TCS, ಟೆಕ್ ಮಹೀಂದ್ರ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ವಿಪ್ರೋ ಮತ್ತು ಇನ್ಫೋಸಿಸ್ನಲ್ಲಿ 3%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ತು. TCS ಮತ್ತು ಟೆಕ್ ಮಹೀಂದ್ರ ಕೂಡ ಆಲ್ಮೋಸ್ಟ್ 3% ನಷ್ಟು ಗೇನ್ ಆಗಿದೆ. ಸನ್ಫಾರ್ಮಾನಲ್ಲಿ ಕೂಡ 2% ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ BL ನೋಡೋದಕ್ಕೆ ಸಿಕ್ತು. 3% ನ ಕರೆಕ್ಷನ್ BL ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಟ್ರೆಂಡ್ ಕೂಡ ಇವತ್ತು 2% ನಷ್ಟು ಕರೆಕ್ಟ್ ಆಗಿದೆ.
ಟಾಟಾ ಮೋಟಾರ್ಸ್, ಪವರ್ ಗ್ರಿಡ್, ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಕೂಡ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. HUL ಕೂಡ ಇವತ್ತು ತಮ್ಮ Q3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ. ಇವತ್ತು ಹಿಂದೂಸ್ತಾನ್ ಯೂನಿಲಿವರ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. HUL ನ ಡೀಟೇಲ್ ರಿಸಲ್ಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಕಂಪನಿಯ ರೆವೆನ್ಯೂಸ್ 15,559 ಕೋಟಿಯಷ್ಟು ಡಿಕ್ಲೇರ್ ಆಗಿದೆ. 2023ರ ಡಿಸೆಂಬರ್ನಲ್ಲಿ 15,259 ಕೋಟಿ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಲಾಸ್ಟ್ ಕ್ವಾರ್ಟರ್ ಸೆಪ್ಟೆಂಬರ್ 2024ರಲ್ಲಿ 15,703 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಫಾಲ್ ಆಗ್ತದೆ. ಕಂಪನಿಯ ಎಕ್ಸ್ಪೆನ್ಸಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಫ್ಲಾಟ್ ಆಗಿ ಕಾಣಿಸುತ್ತೆ. 3,474 ಕೋಟಿಯ ಆಪರೇಟಿಂಗ್ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ. 3,476 ಕೋಟಿಯ ಆಪರೇಟಿಂಗ್ ಪ್ರಾಫಿಟ್ಸ್ ಲಾಸ್ಟ್ ಇಯರ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆಪರೇಟಿಂಗ್ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಫ್ಲಾಟ್ ಆಗಿ ಕಾಣಿಸುತ್ತೆ. ಹಾಗೆ 2024ರ ಸೆಪ್ಟೆಂಬರ್ನಲ್ಲಿ 3,564 ಕೋಟಿಯ ಆಪರೇಟಿಂಗ್ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಪರೇಟಿಂಗ್ ಪ್ರಾಫಿಟ್ಸ್ ಕೂಡ ಫಾಲ್ ಆಗಿದೆ. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ 507 ಕೋಟಿಯ ಅಡಿಷನಲ್ ಇನ್ಕಮ್ ಆ್ಯಡ್ ಆಗ್ತದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಯಾವುದೇ ರೀತಿಯ ಅಡಿಷನಲ್ ಇನ್ಕಮ್ ಇರಲಿಲ್ಲ. ಆ ಒಂದು ರೀಸನ್ನಿಂದ 3,000 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸನ್ನು HUL ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಇಯರ್ 2023ರ ಡಿಸೆಂಬರ್ನಲ್ಲಿ 2,500 ಕೋಟಿಯ ಪ್ರಾಫಿಟ್ಸ್ ಇತ್ತು. ಹಾಗೆ 2024ರ ಸೆಪ್ಟೆಂಬರ್ನಲ್ಲಿ 2,600 ಕೋಟಿಯ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಸೊ ಈ ಒಂದು 500 ಕೋಟಿ ಅಡಿಷನಲ್ ಇನ್ಕಮ್ ಇರಲಿಲ್ಲ ಅಂದರೆ ಈ ಒಂದು ಕ್ವಾರ್ಟರ್ನಲ್ಲಿ ಕೂಡ 2,500 ಕೋಟಿಯ ಅರೌಂಡಲ್ಲಿ ಪ್ರಾಫಿಟ್ಸ್ ಬರ್ತಿತ್ತು. ಸೊ ಇಯರ್ ಆನ್ ಇಯರ್ ನಮಗೆ ಪ್ರಾಫಿಟ್ ಫ್ಲಾಟ್ ಆಗಿ ಕಾಣಿಸುತ್ತೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಪ್ರಾಫಿಟ್ ಫಾಲ್ ಆದ ರೀತಿಯಲ್ಲಿ ಕಾಣಿಸ್ತದೆ. ಅಡಿಷನಲ್ ಇನ್ಕಮ್ ಇರೋದ್ರಿಂದ 19% ಇಯರ್ ಆನ್ ಇಯರ್ ಪ್ರಾಫಿಟ್ ಜಂಪ್ ಆದ ರೀತಿಯಲ್ಲಿ ಕಾಣಿಸ್ತದೆ. 2024ರ ಸೆಪ್ಟೆಂಬರ್ನಲ್ಲಿ HUL ತಮ್ಮ ಐಸ್ ಕ್ರೀಮ್ ಬಿಸ್ನೆಸ್ ಆಗಿರುವಂಥ ಕ್ವಾಲಿಟಿ ವಾಲ್ಸನ್ನು ಸೆಪ್ರೇಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡಬೇಕು ಅಂತ ಇದ್ರು. ಸೊ ಈ ಒಂದು ಡಿಮರ್ಜರ್ಗೆ ರೇಷಿಯೋನ ಫಿಕ್ಸ್ ಮಾಡಿದ್ದಾರೆ. ನಿಮ್ಮ ಹತ್ರ HULನ ಒಂದು ಶೇರ್ ಇದ್ದರೆ ಐಸ್ ಕ್ರೀಮ್ ಬಿಸ್ನೆಸ್ ಏನು ಸೆಪ್ರೇಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಆ ಒಂದು ಕಂಪನಿಯ ಒಂದು ಶೇರ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಇದಕ್ಕೆ ಇನ್ನೂ ಕೂಡ ರೆಕಾರ್ಡ್ ಡೇಟ್ ಫೈನಲೈಸ್ ಆಗಬೇಕಾಗುತ್ತೆ. ITC ರೀತಿಯಲ್ಲಿ 1 ರಿಂದ 1.5 ವರ್ಷದ ಟೈಮ್ ಈ ಒಂದು ಡಿಮರ್ಜರ್ಗೆ ಆಗ್ಬೋದು. ಇನ್ನೊಂದು ನಿಫ್ಟಿ 50ಯ ಕಂಪನಿ BPCL ಕೂಡ ತಮ್ಮ Q3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 20% ಇನ್ಕ್ರೀಸ್ ಆಗಿದೆ. ಈ ಒಂದು ಸ್ಟಾಕ್ ಕೂಡ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. BPCLನ ಟೋಟಲ್ ರೆವೆನ್ಯೂಸ್ ಇಯರ್ ಆನ್ ಇಯರ್ ಫಾಲ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂನಲ್ಲಿ ಜಂಪ್ ಕಾಣಿಸ್ತದೆ. 1,27,000 ಕೋಟಿಯ ರೆವೆನ್ಯೂನ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಕಡಿಮೆ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 3,805 ಕೋಟಿ ಪ್ರಾಫಿಟ್ಸನ್ನು ಈ ಒಂದು ಕ್ವಾರ್ಟರ್ನಲ್ಲಿ BPCL ಡಿಕ್ಲೇರ್ ಮಾಡಿದರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 2,297 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. 2023ರ ಡಿಸೆಂಬರ್ ಕ್ವಾರ್ಟರ್ನಲ್ಲಿ 3,181 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ಸ್ ಕೂಡ ಸಾಕಷ್ಟು ಇನ್ಕ್ರೀಸ್ ಆಗಿದೆ. ಒಂದು ಸ್ಟ್ರಾಂಗ್ ರಿಸಲ್ಟ್ BPCLನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಸೊ BPCLನ ರಿಸಲ್ಟ್ ಮಾರ್ಕೆಟ್ ಅವರ್ಸ್ನ ನಂತರ ಬಂದಿದೆ. ಸ್ಟ್ರಾಂಗ್ ಆಗಿ ರಿಸಲ್ಟ್ ಬಂದಿರೋದ್ರಿಂದ ಸ್ಟಾಕ್ ಸ್ವಲ್ಪ ಪಾಸಿಟಿವ್ ಆಗಿ ಟ್ರೇಡ್ ಆಗ್ಬೋದು. ಬಟ್ ಮುಂದಿನ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಫಾಲ್ ಆಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದು ಮಾರ್ಜಿನ್ನ ಮೇಲೆ ಇಂಪ್ಯಾಕ್ಟ್ ತರುವಂಥ ಚಾನ್ಸಸ್ ಇರುತ್ತೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಇವರ ರಿಸಲ್ಟ್ ಬರುತ್ತೆ. ಈ ಒಂದು ಕ್ವಾರ್ಟರ್ನಲ್ಲಿ $72-73 ಅರೌಂಡಲ್ಲಿ ಕ್ರೂಡ್ ಆಯಿಲ್ನ ಪ್ರೈಸಸ್ ನೋಡೋದಕ್ಕೆ ಸಿಕ್ಕಿತ್ತು. ಆದ್ದರಿಂದ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ BPCL ಯೂಶಲಿ ಒಳ್ಳೆ ಒಂದು ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಈ ಒಂದು ಕ್ವಾರ್ಟರ್ನಲ್ಲಿ ಕೂಡ ₹5 ಡಿವಿಡೆಂಡ್ ಡಿಕ್ಲೇರ್ ಆಗಿದೆ. ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ 29 ಜನವರಿ ಆಗಿರುತ್ತೆ. ಸೊ 29 ಜನವರಿವರೆಗೂ ನೀವು ಶೇರ್ಸ್ಗಳನ್ನು ಹೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಫೆಬ್ರವರಿ 20ರ ಒಳಗಾಗಿ ₹5 ಡಿವಿಡೆಂಡ್ ಪ್ರತಿ ಶೇರ್ನ ಮೇಲೆ ಕ್ರೆಡಿಟ್ ಆಗುತ್ತೆ. ಹಾಗೆ ಡಿವಿಡೆಂಡ್ಗೋಸ್ಕರ ಮಾತ್ರ ಶೇರ್ಸ್ಗಳನ್ನು ಬೈ ಮಾಡ್ಕೋಬೇಡಿ. ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ದರೆ ಅಥವಾ ಆಲ್ರೆಡಿ ನೀವು ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ರೆಕಾರ್ಡ್ ಡೇಟ್ವರೆಗೂ ನೀವು ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೋಬೋದು. ಪಾಲಿಕ್ಯಾಪ್ ಕೂಡ ಇವತ್ತು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಮಾರ್ಕೆಟ್ ಅವರ್ಸ್ನಲ್ಲಿ ರಿಸಲ್ಟ್ ನೋಡೋದಕ್ಕೆ ಸಿಕ್ತು. ರಿಸಲ್ಟ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಪಾಲಿಕ್ಯಾಪ್ ಒಳ್ಳೆ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಕಂಪನಿಯ ಪ್ರಾಫಿಟ್ಸ್ 464 ಕೋಟಿಯಷ್ಟು ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 445 ಕೋಟಿ ಪ್ರಾಫಿಟ್ ಇತ್ತು. ಹಾಗೆ ಡಿಸೆಂಬರ್ 2023ರಲ್ಲಿ 417 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂಸ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. 5,226 ಕೋಟಿ ರೆವೆನ್ಯೂ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದ್ರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 5,500 ಕೋಟಿ ಅರೌಂಡಲ್ಲಿ ರೆವೆನ್ಯೂಸ್ ಡಿಕ್ಲೇರ್ ಆಗಿತ್ತು. ಸೊ ರೆವೆನ್ಯೂಸ್ ಸ್ವಲ್ಪ ಫಾಲ್ ಆಗಿರೋದ್ರಿಂದ ಮೇ ಬಿ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಓವರ್ ಆಲ್ ಆಪರೇಟಿಂಗ್ ಪ್ರಾಫಿಟ್ಸ್ ಆಗಿರ್ಬೋದು ಅಥವಾ ಇವರ ನೆಟ್ ಪ್ರಾಫಿಟ್ ಆಗಿರ್ಬೋದು ಸ್ಟ್ರಾಂಗ್ ಆಗಿ ಡಿಕ್ಲೇರ್ ಆಗಿದೆ. ಹಾಗೆ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸನ್ನು ಕೂಡ ಶೇರ್ ಮಾಡಿದ್ದಾರೆ. 2026-27ರ ಫಿನಾನ್ಷಿಯಲ್ ಇಯರ್ಗೆ ಏನು ರೆವೆನ್ಯೂ ಟಾರ್ಗೆಟ್ಸ್ಗಳನ್ನು ಇಟ್ಕೊಂಡಿದ್ದಾರೆ ಅದನ್ನು ನಾವು ಅಚೀವ್ ಮಾಡ್ತೀವಿ ಅಂತ ಕೂಡ ಕಂಪನಿ ಹೇಳಿದ್ದಾರೆ. ಹಾಗೆ ಪಾಲಿಕ್ಯಾಪ್ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗುತ್ತೆ. ರೀಸೆಂಟಾಗಿ ಕೆಲವೊಂದಿಷ್ಟು ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟ್ರಾಂಗ್ ರಿಸಲ್ಟ್ಸ್ ಇದ್ರೂ ಕೂಡ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿರುತ್ತೆ.
ಐಸಿಐಸಿಐ ಪ್ರೊಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 6% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇವರು ಕೂಡ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. 326 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. 43% ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಬಟ್ ಇವರ ನ್ಯೂ ಬಿಸ್ನೆಸ್ನಲ್ಲಿ ವ್ಯಾಲ್ಯೂ ಗ್ರೋತ್ ಕಾಣಿಸ್ತಿಲ್ಲ ಅನ್ನೋದು ಬ್ರೋಕರೇಜ್ಗಳ ಕನ್ಸರ್ನ್ ಆಗಿರುತ್ತೆ. ಎಲ್ಲ ಬ್ರೋಕರೇಜ್ಗಳು ಅದೇ ಒಂದು ರೀಸನನ್ನು ಕೊಟ್ಟು ಟಾರ್ಗೆಟನ್ನು ಕಟ್ ಮಾಡಿದ್ದಾರೆ. ಗೋಲ್ಡ್ಮನ್ ಸ್ಯಾಕ್ಸ್ನ ಕಡೆಯಿಂದ 650ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಮೆಕ್ವರಿ ಕೂಡ ನ್ಯೂಟ್ರಲ್ ರೇಟಿಂಗನ್ನು ಕೊಟ್ಟಿದ್ದು 725ರ ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ನೋವಾಮಾ, ಆಂಟಿಕ್ ಸ್ಟಾಕ್ ಬ್ರೋಕರಿಂಗ್ ಎಲ್ಲರೂ ಕೂಡ VNB ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿಲ್ಲ ಅಂತ ಕನ್ಸರ್ನ್ ವ್ಯಕ್ತಪಡಿಸಿದ್ದಾರೆ. ಇದೇ ರೀಸನ್ನಿಂದ ಐಸಿಐಸಿಐ ಪ್ರೊಡೆನ್ಷಿಯಲ್ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬಟ್ ಖಂಡಿತವಾಗ್ಲೂ ಕಂಪನಿ ಒಳ್ಳೆ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಪ್ರಾಫಿಟಬಿಲಿಟಿ ಇದೇ ರೀತಿಯಲ್ಲಿ ಮೇಂಟೈನ್ ಆದರೆ ಸ್ಟಾಕ್ ಖಂಡಿತವಾಗ್ಲೂ ರಿಕವರ್ ಆಗುತ್ತೆ. ಇಂಡಿಯಾ ಸಿಮೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 9% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ಈ ಒಂದು ಕ್ವಾರ್ಟರ್ನಲ್ಲಿ ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಲಾಸ್ ಇನ್ನಷ್ಟು ಇನ್ಕ್ರೀಸ್ ಆಗ್ತದೆ. ಸೊ ಇದೊಂದು ಸ್ವಲ್ಪ ಕನ್ಸರ್ನ್ ಆಗಿರುತ್ತೆ. 429 ಕೋಟಿಯ ಲಾಸ್ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 240 ಕೋಟಿಯ ಲಾಸ್ ಡಿಕ್ಲೇರ್ ಆಗಿತ್ತು. ಹಾಗೆ ರೆವೆನ್ಯೂಸ್ ಕೂಡ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇಂಡಿಯಾ ಸಿಮೆಂಟ್ಸ್ ತಮ್ಮ ಅಸೆಟ್ಸನ್ನು ಸೆಲ್ ಮಾಡಬೇಕು ಅನ್ನುವಂಥ ಪ್ಲಾನ್ಸ್ಗಳನ್ನು ಕೂಡ ಹೊಂದಿದ್ದಾರೆ. ಅಕ್ವಿಸಿಷನ್ ಆದಮೇಲೆ ಬಿಸ್ನೆಸ್ ಸ್ವಲ್ಪ ರಿಕವರ್ ಆಗ್ಬೋದು. ಅಕ್ಯೂಮ್ ಡ್ರಗ್ಸ್ನಲ್ಲಿ ಕೂಡ ಇವತ್ತು ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸೊ ಇವರ ಪ್ರಿಮೈಸಸ್ಗಳಲ್ಲಿ IT ಡಿಪಾರ್ಟ್ಮೆಂಟ್ ಸರ್ಚನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ತು. IT ED ರೈಡ್ನ ನ್ಯೂಸ್ ಬಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ಮ್ಯಾನೇಜ್ಮೆಂಟ್ ಅದಕ್ಕೆ ಕ್ಲಾರಿಫಿಕೇಶನ್ಸನ್ನು ಕೊಡಬೇಕಾಗುತ್ತೆ. ಕ್ಲಾರಿಫಿಕೇಶನ್ಸ್ ಕೊಟ್ಟರೆ ಮತ್ತೆ ರಿಕವರಿ ನೋಡೋದಕ್ಕೆ ಸಿಗ್ಬೋದು. ಕಲ್ಯಾಣ್ ಜ್ಯುವೆಲ್ಲರ್ನ ಕೇಸ್ನಲ್ಲಿ ಕೂಡ ಇದೇ ರೀತಿಯಲ್ಲಿ ಆಗಿತ್ತು. ಸರಿಯಾದ ಕ್ಲಾರಿಫಿಕೇಶನ್ಸ್ ಬರಲಿಲ್ಲ ಅಂದರೆ ಸ್ಟಾಕ್ಸ್ ಇನ್ನಷ್ಟು ವೀಕ್ ಆಗ್ಬೋದು. ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ 20% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕೂಡ ಸ್ಟಾಕ್ ಲಾಕ್ ಆಗಿತ್ತು. ಇದಕ್ಕೆ ರೀಸನ್ ಕಂಪನಿಯ Q3 ರಿಸಲ್ಟ್ ಆಗಿರುತ್ತೆ. ಅಷ್ಟೇನು ಸ್ಟ್ರಾಂಗ್ ಆಗಿ ರಿಸಲ್ಟ್ ನೋಡೋದಕ್ಕೆ ಸಿಗಲಿಲ್ಲ. ಆದರೂ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಮ್ಯಾನೇಜ್ಮೆಂಟ್ನ ಕಮೆಂಟರಿ ಆಗಿರುತ್ತೆ. ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ಸೆಗ್ಮೆಂಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ಇರ್ಬೋದು ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡಿದ್ರು. ಬಟ್ ಆ ಒಂದು ವೀಕ್ನೆಸ್ ಈ ಕ್ವಾರ್ಟರ್ಗೆ ಎಂಡ್ ಆಗುತ್ತೆ. ಮುಂದಿನ ಕ್ವಾರ್ಟರ್ಗಳಿಂದ ನಾವು ಒಳ್ಳೆ ಒಂದು ಪ್ರಾಫಿಟ್ಸ್ ಮತ್ತು ರೆವೆನ್ಯೂ ಗ್ರೋತನ್ನು ತೋರಿಸ್ತೀವಿ ಅಂತ MD ಮತ್ತು CEO ಕಡೆಯಿಂದ ಈ ಒಂದು ಕಮೆಂಟ್ ಬಂದಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 17% ಫಾಲ್ ಆಗಿದೆ. ಅದರ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕೆಂದ್ರೆ ಆಲ್ರೆಡಿ ಬ್ರೋಕರೇಜ್ಗಳು ಅದನ್ನು ಕವರ್ ಮಾಡಿದ್ರು. ಹಾಗೆ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿಯ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಬರ್ಬೋದು ಅಂತ ಕೂಡ ಹೇಳಿದ್ರು. ಇನ್ನೂ ಹೆಚ್ಚು ಪ್ರಾಫಿಟ್ ಫಾಲ್ ಆಗ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅದಕ್ಕಿಂತ ಒಳ್ಳೆ ಒಂದು ಪ್ರಾಫಿಟ್ಸೇ ಬಂದಿರೋದ್ರಿಂದ ಸ್ಟಾಕ್ ಇವತ್ತು 20% ಗೇನ್ ಆಗಿದೆ. IPOಗಳ ವಿಚಾರಕ್ಕೆ ಬಂದಾಗ ಸ್ಟಾಲಿಯಾನ್ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. 35 ರೂಪಾಯಿಯ ಪ್ರೀಮಿಯಂ ಇದೆ. 40% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇರುತ್ತೆ. ಸೊ ಮಾರ್ಕೆಟ್ನಲ್ಲಿ ವಾಲಟಾಲಿಟಿ ಇರೋದ್ರಿಂದ ಲಿಸ್ಟಿಂಗ್ನಲ್ಲಿ ಸ್ವಲ್ಪ ಪ್ರಾಫಿಟ್ಸ್ ಅನ್ನು ತಗೋಬೋದಾಗುತ್ತೆ. ಲಾಂಗ್ ಟರ್ಮ್ನ ವ್ಯೂ ಇದ್ರೆ ಸ್ವಲ್ಪ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಳ್ಳಿ. ಬಟ್ ಲಿಸ್ಟಿಂಗ್ನಲ್ಲಿ 40-45% ಲಿಸ್ಟಿಂಗ್ ಸಿಕ್ತಾಗ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಆಲ್ರೆಡಿ ನೀವು ರೀಸೆಂಟಾಗಿ ಲಿಸ್ಟ್ ಆಗಿರುವಂಥ ಸ್ಟಾಕ್ಗಳನ್ನು ಅಬ್ಸರ್ವ್ ಮಾಡಿರ್ತೀರ. ಸ್ಟಾಕ್ ಸ್ವಲ್ಪ ಗೇನ್ ಆಗುತ್ತೆ. ಅದಾದಮೇಲೆ ನಮಗೆ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಸ್ವಿಗ್ಗಿ, ಮೊಬಿಕ್ವಿಕ್ನಂಥ ಸ್ಟಾಕ್ಗಳು ಕೂಡ ಆಗಿರುತ್ತೆ. ಟಾಟಾ ವಾಟರ್ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ರಿಟೇಲ್ ಕ್ಯಾಟಗರಿ ಮೊದಲನೇ ದಿನನೇ 18 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿಯಲ್ಲಿ 36 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. QIBs ಕೂಡ ಮೊದಲನೇ ದಿನನೇ ಆಲ್ಮೋಸ್ಟ್ 2 ಟೈಮ್ನಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಆಗಿ ಇಶ್ಯೂ ಮೊದಲನೇ ದಿನನೇ 17 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಈ ಒಂದು IPO ಓವರ್ ಆಲ್ 200 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗ್ಬೋದು. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 50-60 ಟೈಮ್ಗೂ ಮೇಲೆ ಸಬ್ಸ್ಕ್ರಿಪ್ಷನ್ ಬರುವಂಥ ಚಾನ್ಸಸ್ ಇರುತ್ತೆ. ತುಂಬಾ ಸಣ್ಣ ಸೈಜ್ನ IPO ಆದ್ದರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಬಟ್ ಒಳ್ಳೆ ಒಂದು ಪ್ರೀಮಿಯಂ ಇದೆ, ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದಾಗುತ್ತೆ. 51% ಎಸ್ಟಿಮೇಟೆಡ್ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗ್ತದೆ. ಇನ್ನೂ 2 ದಿನ ಸಮಯ ಇರುತ್ತೆ. ಸೊ ಶುಕ್ರವಾರ ಕೊನೆ ದಿನ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಕೇನ್ಸ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 10% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಕೇನ್ಸ್ ಮ್ಯಾನೇಜ್ಮೆಂಟ್ 1600 ಕೋಟಿಯಷ್ಟು ಫಂಡ್ ರೈಸರ್ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದ್ರು. ಬಟ್ ಯಾವ ಒಂದು ರೂಟ್ನಲ್ಲಿ ಫಂಡ್ ರೈಸಿಂಗ್ ಅನ್ನು ಮಾಡ್ತೀವಿ ಅಂತ ಕ್ಲಾರಿಫಿಕೇಶನ್ಸ್ ಬರಲಿಲ್ಲ. ಆ ಒಂದು ರೀಸನ್ನಿಂದ ಕೂಡ ಸ್ಟಾಕ್ ಕರೆಕ್ಟ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.